ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ. ಫೈನಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂದರೆ ನಿಮಗೆ ಒಂದು ಕಂತಿನ ಹಣ ಬರ್ತಲ್ಲ, ಅಂದರೆ ನಿಮಗೆ ಟೋಟಲ್ ಆಗಿ ನಿಮಗೆ ಸಿಗೋದು ಈಗ 4,000 ರೂಪಾಯಿ ಹಣ ಸಿಗ್ತಿದೆ. ಹಾಗಾದರೆ ಯಾವ ಕಂತಿನ ಹಣ ಬರ್ತಿದೆ, ಯಾವಾಗ ಹಣ ಜಮೆ ಆಗ್ತಿದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಬರ್ತಿದ್ರಿ. ಆದರೆ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು 2 ತಿಂಗಳಿಗೊಂದ್ಸಲಿ, 4 ತಿಂಗಳಿಗೊಂದ್ಸಲಿ, 6 ತಿಂಗಳಿಗೊಂದ್ಸಲಿ ಆ ರೀತಿ ಬರುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರೋದೇನೆಂದರೆ, ಇವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 1 ತಿಂಗಳ ಹಣ ಬಂತು, ಅದು ಕೂಡ ಕೇವಲ 2,000 ರೂಪಾಯಿ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಆ ಹಣ ಹಾಕ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ನಮಗೆ ಯಾವುದೇ ಥರದ ಹಣ ಬರಲಿಲ್ಲ. ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಪ್ರತಿ ತಿಂಗಳು ಕೂಡ ಯಾರು ರೇಷನ್ ಅಂಗಡಿಯಲ್ಲಿ ರೇಷನ್ ತೊಗೋತಾ ಇರ್ತೀರಾ, ನಿಮಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ. ಇವಾಗ ರೇಷನ್ ಅಂಗಡಿಯಲ್ಲಿ ನೀವು ಹೇಳಿದ್ರಿ ಇವಾಗ ಒಂದು ದಿನಸಿ ಕಿಟ್ನ ಕೊಡ್ತಾರೆ ಅಂತ ಸರ್ಕಾರದವರು, ಆದರೆ ಇನ್ನೂ ಕೊಟ್ಟಿಲ್ಲ. ಅದು ಯಾವ ಒಂದು ತಿಂಗಳಿಂದ ಜಾರಿ ಆಗುತ್ತೆ, ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇವಾಗ ಕಳೆದ ಸ್ವಲ್ಪ ದಿನಗಳ ಹಿಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 2,000 ಬಂದು ಜಮೆ ಆಗಿತ್ತು. ಅದಾದಮೇಲೆ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ಪ್ರತಿ ಹಬ್ಬಕ್ಕೂ ಕೂಡ ಹಣ ಹಾಕ್ತಿದ್ರು, ಅದೇ ರೀತಿ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಹಣ ಹಾಕ್ಬೋದು ಅಂತ ಎಕ್ಸ್ಪೆಕ್ಟ್ನ ಮಾಡ್ತಿದ್ರಿ. ಆದರೆ ಹಣ ಬಂದು ಜಮೆ ಆಗಲಿಲ್ಲ. ಇವಾಗ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನಂದರೆ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ಇವಾಗ ರಾಜ್ಯ ಸರ್ಕಾರ ಒಂದು ಸ್ಕೀಮ್ನ ಅನೌನ್ಸ್ಮೆಂಟ್ನ ಮಾಡಿತ್ತು. ಇನ್ನು ಮುಂದೆ ಬರೀ 5 kg ಅಕ್ಕಿನ ಕೊಡ್ತೀವಿ, ಇನ್ನು 5 kg ಅಕ್ಕಿ ಬದಲು ನಾವು ದಿನಸಿ ಪದಾರ್ಥಗಳನ್ನ ಕೊಡ್ತೀವಿ ಅಂತ ಹೇಳಿತ್ತು. ಅದನ್ನ ಜನವರಿಲಿ ಜಾರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿತ್ತು. ಆದರೆ ಈ ತಿಂಗಳು ನಾವು ರೇಷನ್ನ ತೊಗೊಂಬಂದ್ವಿ, ಆದರೆ ನಮಗೆ ಯಾವುದೇ ಥರದ ಒಂದು ದಿನಸಿ ಕಿಟ್ನ ಕೊಡಲಿಲ್ಲ. ಬೇರೆ ಕಡೆ ಏನಾದರೂ ಕೊಟ್ಟಿದ್ದೀರಾ ಅಥವಾ ಈ ಒಂದು ಯೋಜನೆ ಏನಾದರೂ ಜಾರಿ ಆಯಿತಾ, ಆಗಿಲ್ಲ ಅಂದರೆ ಯಾವಾಗ ಜಾರಿ ಆಗುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇರೋ. ಇಲ್ಲಿ ನೋಡಿ, ಈ ಒಂದು ಸ್ಕೀಮ್ ಏನಿದೆಯಲ್ಲ, ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಈ ಒಂದು ಸ್ಕೀಮು ಜಾರಿ ಆಗಬೇಕಂದ್ರೆ ಇಲ್ಲಿ ಕೆಲವು ರೂಲ್ಸ್ಗಳಿರುತ್ತೆ. ಇಲ್ಲಿ ಎಣ್ಣೆ ಆಗಿರ್ಬೋದು ಅಥವಾ ಬೇಳೆಕಾಳು ಆಗಿರ್ಬೋದು, ಇದೆಲ್ಲಾನು ಕೂಡ ಏನು ಮಾಡ್ತಾರೆ ಅಂದರೆ, ಒಂದು ಟೆಂಡರ್ನ ಕರೀತಾರೆ. ಕೆಲವು ಸಪ್ಲೈಯರ್ಸ್ ಬಂದ್ಬಿಟ್ಟು ಗೌರ್ಮೆಂಟ್ಗೆ ಒಂದು ಸಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಪ್ರೊಸೆಸಲ್ಲಿ ಕೆಲವು ಡಿಲೇ ಆಗಿರೋದ್ರಿಂದ ನಿಮಗೆ ದಿನಸಿ ಪದಾರ್ಥಗಳು ಈ ತಿಂಗಳು ಸಿಕ್ಕಿಲ್ಲ. ಅದೆಲ್ಲ ಕೂಡ ಟೆಂಡರಲ್ಲಿ ಅದು ಫೈನಲೈಸ್ ಆದಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಅಕ್ಕಿ ಬದಲು ದಿನಸಿ ಪದಾರ್ಥಗಳನ್ನ ಕೊಡ್ತಾರೆ. ಅದ್ರ ಬಗ್ಗೆ ಸರ್ಕಾರದವರು ಅಪ್ಡೇಟ್ನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರು ಹೇಳೋವರೆಗೂ ಕೂಡ ನಿಮಗೆ ಇನ್ನು ಮುಂದೆ ಅಕ್ಕಿನೇ ಸಿಗ್ತಾ ಇರುತ್ತೆ. ಇನ್ನೊಂದು 2 ತಿಂಗಳಲ್ಲಿ ನಿಮ್ಗೆ ಅದನ್ನ ಜಾರಿ ಮಾಡ್ಬೋದು. ಉಚಿತ ಒಂದು ದಿನಸಿ ಪದಾರ್ಥಗಳನ್ನ ಕೂಡ ಕೊಡ್ಬೋದು, ವೆಯ್ಟ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಇದುವರೆಗೂ ಕೂಡ 24ನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದೀರಾ. 24ನೇ ಕಂತ ಆದಮೇಲೆ ನಿಮ್ಗೆ ಯಾರಿಗೂ ಕೂಡ ಹಣ ಒಂದು ಜಮೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡೋದು ಡಿಲೇ ಆಗಿರೋದ್ರಿಂದ ಈ ತಿಂಗಳು ನಾವು ಒಟ್ಟಿಗೆ 4,000 ಬಿಡುಗಡೆನ ಮಾಡ್ತೀವಿ. ಆ ಮಹಿಳೆಯರು ಒಟ್ಟಿಗೆ 4,000 ರೂಪಾಯಿನ ಪಡ್ಕೋತಾರೆ ಈ ತಿಂಗಳು ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ಈ ತಿಂಗಳು ಕೊನೆ ವಾರದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುವಂಥ ಚಾನ್ಸಸ್ ಇರುತ್ತೆ. ನೀವೆಲ್ಲರೂ ಕೂಡ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಏನಾದರೂ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ತಿಂಗಳು ಮೊದಲೇ ವಾರದಲ್ಲೇ ಬರುತ್ತೆ. ಮತ್ತು ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಹಣನ ಯಾರು ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಒಂದು ಅಪ್ಡೇಟಿನ ತಿಳಿಸಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.